ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಈಗ ಪತ್ರಕರ್ತರು ಯೋಚನೆ ಮಾಡೋ ರೀತಿ, ಒಂದು ತಾಲೂಕಿನ ಎಕನಾಮಿ ಮೇಲೆ ಈ ಸಿನಿಮಾ ಏನು ಪ್ರಭಾವ ಬೀರುತ್ತೆ ಅಂತ. ಎಲ್ಲ ಶೂಟಿಂಗನ್ನು ಅಲ್ಲೇ ಮಾಡಿದ್ರಿ, 500-600 ಎಷ್ಟು ಜನರ ತಂಡ ಇತ್ತು ಗೊತ್ತಿಲ್ಲ ನನಗೆ, ಸಾವಿರಾರು ಜನರ ತಂಡ ಒಂದು ತಾಲೂಕಿನಲ್ಲಿ ಅಲ್ಲಿ ಸ್ಟೇ ಮಾಡಿದ್ರು, ಅಲ್ಲಿ ಊಟ ಮಾಡಿದ್ರು, ಅಲ್ಲಿ ಓಡಾಡಿದ್ರು. ನೋಡಿ ಮೊದಲು ಸರ್ ಏನೇನೆಲ್ಲ ಆಯ್ತು ಅಂತ ಅಲ್ಲಿ ಸಿನಿಮಾ ಟೀಮ್ ಎಷ್ಟಿರುತ್ತೆ ಅಂದರೆ 80 ಜನ ನಮ್ದು ಕ್ರೂ. ಈ ಸಲ ನಮ್ದು 100 ಬರೀ ಗಾಡಿನೇ ಇದೆ. ಸೊ ನಮ್ಮ ಡ್ರೈವರ್ಸೇ, ನಮ್ಮ ಲೋಕಲ್ ಕುಂದಾಪುರದ ಡ್ರೈವರ್ಸೇ 100 ಜನ ಇದ್ರು. ಎಕ್ಸಾಕ್ಟ್ ನಂಬರ್ ನಾನು ಹೇಳೋದು, ಅರೆ ಡೈಲಿ ಲಿಸ್ಟ್ ಬರುತ್ತೆ ನಮ್ಗೆ ಎಷ್ಟು ಜನ ಇರ್ತಾರ ಅಂತ. ಟ್ರೇಲರ್ ನೋಡ್ರೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಅದರಲ್ಲಿ ಅಂತ. ಅದು ಖಂಡಿತವಾಗ್ಲು ನೀವು ಹೇಳಿದ್ದ ಪಾಯಿಂಟ್. ಸಿನಿಮಾ ಅಂದ ತಕ್ಷಣ ಅದನ್ನ ಬೇರೆ ಥರದ ಒಂದು ಪರ್ಸ್ಪೆಕ್ಟಿವ್ ನೋಡುವಂಥವ್ರು ಇರ್ತಾರೆ. ನಮ್ಮ ಎಫರ್ಟನ್ನು ಹತ್ತಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಗೋದು ಇರುತ್ತೆ. ಅಂದರೆ ನಾನು ಸಿನಿಮಾದವ್ರ ಮನೆ ಬಣ್ಣದ ಲೋಕ ಇದು, ನಿಮ್ಗೆ ಒಳ್ಳೆ ಐಷಾರಾಮಿ ಅನ್ನೋ ಥರ ಅನ್ಕೊಳ್ತೀವಿ, ಇಲ್ಲಿ ಬಂದರೆ ನಿಮ್ಮ ಸವಾಸ ಅಲ್ಲ, ನಿಮ್ಮ ಕೆಲಸದ್ದು ನೋಡೋಕ್ಕಾಗಲ್ಲ ಅನ್ನೋ ಥರ ಅಂತಾರೆ. ಸೊ ಅದು ಹತ್ತಿರದಿಂದ ನೋಡಿದಾಗಲೇ ಗೊತ್ತು ಅದರಿಂದ ಏನಾಗುತ್ತೆ, ಎಷ್ಟು ಜನರಿಗೆ ಅದೊಂದು ಉದ್ಯೋಗ, ಒಂದು ಸಿನಿಮಾ ಒಂದು ಊರಿಗೆ ಬಂದಿದ್ದರಿಂದ ಏನೇನಾಗುತ್ತೆ ಅನ್ನೋದು. ಐ ಥಿಂಕ್ ಅದು ನಮ್ಮಲ್ಲಿ ಕುಂದಾಪುರದಲ್ಲಿ ತುಂಬ ಚೆನ್ನಾಗಿ ಅದು ತುಂಬ ಜನರು ಅದನ್ನು ನನ್ನ ಹತ್ರ ಮಾತಾಡಿದ್ದಿದೆ, ಅದನ್ನು ವಿಶ್ ಮಾಡಿದ್ದಿದೆ. ಬಂದಾಗ ಹೋಟೆಲ್ಗಳಾಗ್ಬೋದು, ಡ್ರೈವರ್ಸ್ಗಳಾಗ್ಬೋದು, ಸಣ್ಣ ಸಣ್ಣ ಅಂಗಡಿಯವರಾಗ್ಬೋದು, ಹೋಟೆಲ್ ಅಂದರೆ ಊಟಕ್ಕೆ ತಿಂಡಿ ಸಿಗೋವಂಥ ಜಾಗಗಳಾಗ್ಬೋದು. ಸೊ ಎಷ್ಟೊಂದು ವಿಚಾರಗಳಿಗೆ ಅದು ತುಂಬ ಬೇರೆ ಥರದಲ್ಲಿ ಆಗುತ್ತೆ ಅನ್ನೋದು. ಐ ಥಿಂಕ್ ಅದು ತುಂಬ ಒಳ್ಳೆ ವಿಷಯ ಅಂತ ಅನ್ಕೊಳ್ತೀನಿ.